ಹಾಯ್ ಹಲೋ ನಮಸ್ತೆ ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮಸ್ಕಾರ. ಈಗಾಗಲೇ ನೋಡಿ CTET 2026ರ ರಿಲೇಟೆಡ್ ಆಗಿ ಭಾಳಷ್ಟು ಡೆಡಿಕೇಟೆಡ್ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಬೇಸಿಕ್ ಆಗಿರುವಂಥ ಡೌಟ್ಸ್ಗಳಿತ್ತು, ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಎಕ್ಸಾಮ್ ಡೇಟ್ ಯಾವಾಗ ಅಂತೇಳಿ ಐತಿ, ಈಗಾಗಲೇ ಗೊತ್ತಿದೆ ನಮ್ಗೆ ಯಾವುದು ಅಂತಂದಾಗ Feb 8, 2026. ಹಾಗಾದರೆ ಫೆಬ್ರವರಿ 8, 2026ರಂದು ಯಾವ ದಿನ ಅಂತಂದಾಗ ಸಂಡೇ ಎಕ್ಸಾಮ್ ನಡೀತೈತಿ. ಇದು ಫಿಕ್ಸ್ ಆಗಿದೆ, ಎಕ್ಸಾಮ್ ನಡೀತೈತಿ. ಇನ್ನು ಎಕ್ಸಾಮ್ ಸೆಂಟರ್ ಇನ್ ಕರ್ನಾಟಕ ಭಾಳಷ್ಟು ಜನ ಏನಂತಂದಾಗ ಗುಲ್ಬರ್ಗ ಇಲ್ಲೇನ್ರಿ, ಬಿಜಾಪುರ ಇಲ್ಲೇನ್ರಿ, ಬೆಳಗಾವಿ ಇಲ್ಲೇನ್ರಿ ಅಂತ ಕೇಳ್ತಾ ಇದ್ರಿ. ಎಕ್ಸಾಮ್ ಸೆಂಟ್ರ್ ಇರೋದು ಎರಡೇ ಕಡೆ. ಎಲ್ಲಿ ಅಂತಂದ್ರೆ ಒಂದು ಬೆಂಗಳೂರಿನಲ್ಲಿದೆ, ಒಂದು ಬೆಂಗಳೂರು, ಇನ್ನೊಂದು ಹುಬ್ಬಳ್ಳಿ. ಇವೆರಡೇ ಸೆಂಟರ್ ನೋಡಿ, ಒಂದು ಬೆಂಗಳೂರಿದೆ, ಒಂದು ಹುಬ್ಬಳ್ಳಿ ಇದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ರಿ, ಮತ್ತು ಇದು ಬಿಟ್ಟು ಬೇರೆ ಕಡೆ ಎಕ್ಸಾಮ್ ಸೆಂಟ್ರಿ ಇಲ್ಲ, ಕ್ಲಿಯರ್ ಆಗಿ ತಿಳ್ಕೊಂಬಿಡಿ. ಇನ್ನು ಮೀಡಿಯಮ್ ಆಫ್ ಎಕ್ಸಾಮ್ ಕೇಳತ್ತರಿ, ಸರ್ ಕನ್ನಡ ಇಲ್ಲೇನ್ರಿ, ಸರ್ ಹಿಂದಿ ಇಲ್ಲೇನ್ರಿ. ಇದು ಕೇವಲ ನೀವು ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2ನಲ್ಲಿ ಮಾತ್ರ ಚೂಸ್ ಮಾಡ್ಕೋಬೇಕು. ಎಕ್ಸಾಮ್ ಮೀಡಿಯಮ್ ಅಂತ ತೆಗೆದುಕೊಂಡಾಗ ಒಂದು ಇಂಗ್ಲೀಷ್ ಇದೆ, ಅಲ್ಲೇ ಕೊಟ್ಟ ಬಿಟ್ಟಿರ್ತಾರೆ, ಒಂದು ಇಂಗ್ಲೀಷು, ಇನ್ನೊಂದು ಹಿಂದಿ. ಇದನ್ನು ನೀವು ಪದೇ ಪದೇ ಇದ್ರ ಬಗ್ಗೆ ಥಿಂಕ್ ಮಾಡೋಕೆ ಹೋಗ್ಬೇಡ್ರಿ. ಒಂದು ಇಂಗ್ಲೀಷ್ನಲ್ಲಿ ಪ್ರಿಂಟ್ ಇರ್ತೈತಿ, ಹಿಂದಿಯಲ್ಲಿ ಪ್ರಿಂಟ್ ಇರ್ತೈತಿ. ನೆಕ್ಸ್ಟು ಕರೆಕ್ಷನ್ ಡೇಟ್ ನಿಮಗೆ ಬೇಕಾಗಿತ್ತು ಅಥವಾ ಎಡಿಟ್. ಸರ್ ನಾನು ಅಪ್ಲಿಕೇಶನ್ ಹಾಕುವಾಗ ನನ್ನ ಸ್ಪೆಲ್ಲಿಂಗ್ ತಪ್ಪಾಗಿದೆ, ನಾನು ಕ್ಯಾಸ್ಟು ಕ್ಯಾಟಗರಿಯನ್ನು ತಪ್ಪು ಮಾಡಿದ್ದೀನಿ, ನಾನು ಏನಂತಂದಾಗ L1 L2 ಹಾಕುವಾಗ ತಪ್ಪು ಮಾಡಿದ್ದೀನಿ, ಈ ರೀತಿಯಾಗಿ ತೊಂದರೆ ಮಾಡ್ಕೋತಿದ್ರಿ. ಏನೇನು ನಿಮಗೆ ಕರೆಕ್ಷನ್ ಮಾಡ್ಬೋದು ಅಂತ ಆಮೇಲೆ ನೋಡೋಣ. ಮೊದಲನೇದಾಗಿ ಯಾವ ಡೇಟ್ನಿಂದ ನೋಡಿ, ಡಿಸೆಂಬರ್ 23 ಡಿಸೆಂಬರ್ದಿಂದ 26 ಡಿಸೆಂಬರ್ವರೆಗೂ ನಿಮಗೆ ಟೈಮ್ ಐತಿ. ಅಪ್ಲಿಕೇಶನ್ ಇನ್ನೂ ಡೇಟ್ ಮುಗ್ದಿಲ್ಲ. 23ರಿಂದ 26 ಆದಮೇಲೆ ನಿಮಗೆ ಏನು ಟೈಮ್ ಕೊಡ್ತಾರಂತಂದ್ರೆ ಅವರು ಕರೆಕ್ಷನ್ ಅಥವಾ ಎಡಿಟ್ ಮಾಡ್ಕೊಳಕ್ಕೆ ಟೈಮ್ ಕೊಡ್ತಾರೋ. ಇದನ್ನು ನೆನ್ಪಿಡಿ, 23ರಿಂದ 26. ಇಲ್ಲೊಂದು ಡೌಟ್ ನಿಮಗೆ ಕ್ಲಿಯರ್ ಆಯಿತು ಅಂತ ತಿಳ್ಕೊತೀನಿ. ಇನ್ನು ನೆಕ್ಸ್ಟ್ ನಿಮಗೆ ಏನಾಯ್ತು ಅಂದಾಗ, ಸರ್ ಏನೇನು ನಾವು ಕರೆಕ್ಷನ್ ಮಾಡ್ಬೋದು, ಏನೇನು ನಾವು ತಿದ್ದುಪಡಿ ಮಾಡ್ಬೋದು ಅಂತ ಕೇಳ್ತೀರಿ. ಇಲ್ಲಿ ನೋಡಿ, ನಿಮಗೆ ಇದ್ರೊಳಗೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ಏನು ಪರ್ಸ್ನಲ್ ಡೀಟೇಲ್ಸು, ನೇಮ್, ಅಪ್ಲಿಕೇಶನ್ ಹಾಕುವಾಗ ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಫಾದರ್ ಅಥವಾ ಮದರ್ ನೇಮ್ನ ಹಾಕುವಾಗ ಏನೋ ಮಿಸ್ಟೇಕ್ ಆಗಿದೆ, ಇಲ್ಲ ಡೇಟ್ ಆಫ್ ಬರ್ತ್ ಹಾಕುವಾಗ ಏನೋ ಮಿಸ್ಟೇಕ್. ನೀವು 1998 ಹಾಕಕ್ಕೆ ಹೋಗಿ 2008 ಅಂತ ಹಾಕಿದ್ರಿ ಅಂತಂದ್ರೆ ಆ ರೀತಿ ಮಿಸ್ಟೇಕು. ಇನ್ನು ಜೆಂಡರ್, ಮೇಲ್ ಫಿಮೇಲ್, ಕ್ಯಾಟಗರಿ ಭಾಳಷ್ಟು ಜನ ಕೇಳತ್ತಿದ್ರಿ, ಸರ ನಾನು 3B ಸ್ಟೇಟ್ನಲ್ಲಿ ಬರ್ತೀನಿ ರೀ, ಸೆಂಟ್ರಲ್ನಲ್ಲಿ ಬರಲಿಲ್ಲೇನೋ, ನಾವು ಹೋಗಿ ಇಲ್ಲಿ ಇದನ್ನು ಹಾಕಿದ್ದೀನಿ. ನೀವು ಬಂದಿಲ್ಲ ಅಂತಂದ್ರೆ ಸುಮ್ಮ GM ಹಾಕಬೇಕು. ಇದೊಂದು ಯಾಕಂತಂದ್ರೆ ಅಲ್ಲಿ ಸ್ಟೇಟ್ನಲ್ಲಿ OBC ಅಂತ ಇರ್ತೈತಿ ನೋಡ್ರಿ, ಅಲ್ಲಿ ಸೆಂಟ್ರಲ್ನಲ್ಲಿ OBC ಬೇರೆ, ಸ್ಟೇಟ್ OBCನೇ ಬೇರೆ ಇರ್ತೈತಿ. ಅಲ್ಲಿ ಸ್ಪೆಸಿಫಿಕ್ ಆಗಿ ಕ್ಯಾಟಗರಿ ಕೊಟ್ಟಿರ್ತಾರೆ OBCಗೆ. ಇಲ್ಲಿ ನೋಡಿ ಜನರಲ್, ಹಾಗಾದ್ರೆ ನಿಮ್ಮದು ಏನಂತಂದಾಗ ಕ್ಯಾಟಗರಿ ಜನರಲ್ಲು, ಇನ್ನು OBC SC ST ಈ ಮೂರನ್ನು ಇವಿಷ್ಟು ಬರ್ತಾವೆ ಇಲ್ಲಿ. ಯಾಕಂದ್ರೆ GM ಕ್ಯಾಂಡಿಡೇಟು OBC ಬರ್ತೈತಿ, SC ST ಬರ್ತೈತಿ. ಇದರಲ್ಲಿ ನಿಮ್ದು ಏನಾದರೂ ತೊಂದರೆ ಆಗಿತ್ತಂದ್ರೆ ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ತೊಂದರೆ ಆಗಿತ್ತಂದ್ರೆ ನೀವೇನು ಮಾಡ್ಬೋದು, ಇಲ್ಲಿ ಎಡಿಟ್ ಆಪ್ಷನ್ಸ್ ಇರ್ತೈತಿ. ಯಾವಾಗ ಇದನ್ನು ನೆನ್ಪಿಡ್ರಿ, ಪದೇ ಪದೇ ಕೇಳಬೇಡ್ರಿ. 23ರಿಂದ 26 3 ದಿನ ಇರ್ತೈತಿ, ಅದ್ರ ಮಧ್ಯದಲ್ಲೇ ಮಾಡ್ಕೋಬೇಕು ನೀವು. ನೆಕ್ಸ್ಟು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಏನಾದರೂ ನಿಮ್ಮದು ತಪ್ಪಿತ್ತಂತಂದ್ರೆ, ಅಡ್ರೆಸ್ ಆಗಿರ್ಬೋದು, ಮೊಬೈಲ್ ನಂಬರು, ಇಮೇಲ್ ID ರಾಂಗ್ ಹಾಕಿದ್ರಿ ಅಂತಂದ್ರೆ ಎಡಿಟ್ ಮಾಡ್ಬೋದು. ಇನ್ನು ಎಕ್ಸಾಮ್ ಡೀಟೇಲ್ಸ್ ಅಂದಾಗ ಪೇಪರ್ ಸೆಲೆಕ್ಷನ್, ಪೇಪರ್ 1 ಪೇಪರ್ 2 ಅಥವಾ ಎರಡೂ ತೆಗೆದುಕೊಂಡಾಗ, ಪೇಪರ್ 1 ಪೇಪರ್ 2 ಎರಡೂ ತೆಗೆದುಕೊಂಡಾಗ ಅದರಲ್ಲಿ ಏನಾದರೂ ನೀವು ಸೆಲೆಕ್ಟ್ ಮಾಡೋದ್ರಲ್ಲಿ ತೊಂದರೆ ಇತ್ತಂತಂದ್ರೆ ನೀವೇನು ಮಾಡ್ಬೋದು, ಕರೆಕ್ಷನಲ್ಲಿ ಮಾಡ್ಬೋದು. ಇನ್ನು ಎಕ್ಸಾಮಿನೇಷನ್ ಸೆಂಟರ್, ಈಗಾಗಲೇ ನಾವು ಕರ್ನಾಟಕಕ್ಕೆ ತೆಗೆದುಕೊಂಡಾಗ ಬೆಂಗಳೂರು ಮತ್ತು ಏನೈತಿ ಹುಬ್ಬಳ್ಳಿ ಐತಿ, ಬಟ್ ಅವರು ಇಲ್ಲೇ ಅಂತ ಕೊಟ್ಟಿಲ್ಲ. ಕೊಡ್ತಿದ್ರಿ ಹಿಂದೆ, ಈಗ ಕೊಟ್ಟಿಲ್ಲ. ಆ ರೀತಿ ಅದು ಕೊಟ್ಟಿದ್ರಂತಂದ್ರೆ ಅದು ಕೂಡ ಏನಾಗ್ತಿತ್ತು, ಚೇಂಜ್ ಮಾಡೋಕ್ಕೆ ಬರ್ತಿತ್ತು. ಇನ್ನು ಫೋಟೋಗ್ರಾಫ್, ನೀವು ಫೋಟೋ ಹಾಕುವಾಗ ನಿಮ್ಮದು ಬಿಟ್ಟು ಇನ್ನೊಬ್ಬರು ಯಾರ್ದು ಫೋಟೋ ಹಾಕಿಬಿಟ್ಟಿರ್ತಾರೆ ಅವಸರನ್ಯಾಗ, ಇಲ್ಲ ಆನ್ಲೈನ್ ಸೆಂಟರ್ನಲ್ಲಿ ಹೋದಾಗ ಏನಾದರೂ ತೊಂದರೆ ಆಗಿರ್ತಾವೆ. ಸಿಗ್ನೇಚರ್, ಇಲ್ಲ ನೀವು ಓಲ್ಡ್ ಫೋಟೋ ಹಾಕಿರ್ತಾರೆ, ನಿಮಗೆ ಅದೇನು ಅನಿಸ್ತಿರ್ತೈತಿ, ಈಗಿಂದ ಹಾಕ್ಬೇಕು ಅನಿಸ್ತಿರ್ತೈತಿ, ಅದಕ್ಕೋಸ್ಕರ ಇದನ್ನು ನೀವು ತಿದ್ದುಪಡಿ ಮಾಡ್ಬೋದು. ನೋಡಿ ಇಫ್ ಅನ್ಕ್ಲಿಯರ್ ಆರ್ ಇನ್ಕರೆಕ್ಟ್ ಅಂದರೆ ಕ್ಲಿಯರ್ ಇಲ್ಲದ ಫೋಟೋ ಆಗಿರ್ಬೋದು, ಕ್ಲಿಯರ್ ಇಲ್ಲದ ಸೈನ್ ಆಗಿರ್ಬೋದು, ಇಲ್ಲ ಫೋಟೋ ಯಾರ್ದೋ ಬೇರೆದವ್ರದ್ದು, ಸೈನ್ ಯಾರ್ದೋ ಬೇರೆದವ್ರದ್ದು ಆಗಿರ್ಬೋದು. ಇವೆರಡು ನೀವು ಮಾಡ್ಕೋಬೋದು. ಇನ್ನು ಎಜುಕೇಷ್ನಲ್ ಡೀಟೇಲ್ಸ್, ಕ್ವಾಲಿಫಿಕೇಷನ್, ಸ್ಪೆಸಿಫಿಕ್ಸ್. ಹಾಗಾದರೆ ನೀವು ಇಲ್ಲಿ ಡಿಗ್ರಿ ಅದು ಹಾಕುವಾಗ ಏನಾದರೂ ನೀವು ಚೂಸ್ ಇನ್ಕರೆಕ್ಟ್ ಮಾಡಿದ್ರಿ ಅಂತಂದ್ರೆ
ಅದನ್ನು ಮಾಡ್ಬೋದು. ಇದಿಷ್ಟನ್ನು ನೀವು ಎಡಿಟ್ ಮಾಡ್ಕೋಬೋದು ನೋಡಿ. ಎಡಿಟ್ ಮಾಡೋ ಆಪ್ಷನ್ಸ್ ಇದೆ ಏನ್ರಿ ಅಂತಂದ್ರೆ ಇದೆ. ಇದಿಷ್ಟು ಐತಿ ಡಿಸೆಂಬರ್ 23ರಿಂದ 26. ಇದಿಷ್ಟು ನಿಮ್ಗೆ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿತ್ತು. ನಿಮಗೆ ಇದೇ ರೀತಿಯ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ರಿಲೇಟೆಡ್ ಆಗಿ ಟೀಚರ್ ರಿಕ್ರೂಟ್ಮೆಂಟ್ಗೆ ಇರುವಂಥ ಸ್ಟೇಟು ಸೆಂಟ್ರಲ್ಲು ಯಾವುದೇ ರೀತಿಯಾದ ರಿಕ್ರೂಟ್ಮೆಂಟ್ ಆಗಲಿ, ಅದರ ಇನ್ಫಾರ್ಮೇಷನ್ ಆಗಲಿ, ಪ್ರತಿಯೊಂದನ್ನು ಇಲ್ಲಿ ನಾವು ನಿಮ್ಗೆ ಬರೀ ಹಾಗೆ ಹೇಳೋದಲ್ಲ, ಎಕ್ಸ್ಪ್ಲೇನ್ ಮಾಡ್ತಾ ಅದ್ರ ಬಗ್ಗೆ ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ಆದಷ್ಟು ಬೇಗ ಅದರೊಳಗೆ ಜಾಯ್ನ್ ಆಗ್ರಿ. ನಿಮ್ಮ CTETಗೆ ರಿಲೇಟೆಡ್ ಆಗಿರುವಂಥ ಕ್ಲಾಸ್ಗಳು ಬರ್ತಾ ಇರ್ತಾವೆ ನೋಡಿ. ಎಲ್ಲರಿಗೂ ನಮಸ್ಕಾರ.